ನೋಡುವನು. ಒಬ್ಬನಲ್ಲಿ ನಿಂತ್ಕೊಂಡು ತಾನು ಆಡ್ತಾನೆ. ಆಡೋದು ಅಂತಂದ್ರೆ ಮಾತನಾಡೋದು ಅಂತ ಅರ್ಥ. ಒಬ್ಬನಲ್ಲಿ ನಿಂತು ಮಾತಾಡ್ತಾನೆ, ಮತ್ತೊಬ್ಬನಲ್ಲಿ ನೋಡ್ತಾನೆ. ಬೇಡುವನು ಒಬ್ಬನಲ್ಲಿ, ಇನ್ನೊಬ್ಬನಲ್ಲಿ ನಿಂತಿರ್ತಾನೆ, ಬೇಡ್ತಾನೆ. ನೀಡುವನು, ಮಾತಾಡುವನು ಬೆರಗಾಗಿ. ಹೀಗಾಗಿ ಭಗವಂತ ಏನು ಮಾಡಿದ್ರು ಒಬ್ಬನಲ್ಲಿ ನಿಂತಾಡುವನು, ತಾನಾಡ್ತಾ ಇದ್ದಾನೆ ಅಂದ್ರೆ ಅವನು ಸ್ವತಂತ್ರವಾಗಿ ಆಡೋನಲ್ಲ. ಒಬ್ಬನಲ್ಲಿ ನಿಂತು ತಾನು ಸ್ವತಂತ್ರ ನಿಂತು ಮಾತಾಡ್ತಾನೆ ಅಂತ ಅರ್ಥ. ಅವನು ನೋಡಿದ್ರು ಇನ್ನು ಸ್ವತಂತ್ರವಾಗಿ ನೋಡ್ತಾ ಇಲ್ಲ. ಮತ್ತೊಬ್ಬನಲ್ಲಿ ನೋಡುವನು, ನೋಡುವನು ಇವನೇ. ಬೇಡುವನೊಬ್ಬನಲ್ಲಿ ನಿಂತು ಯಾವನು ಬೇಡ್ತಾನೆ ಅವನಲ್ಲಿ ಇವನೇ ಭಗವಂತ ಇದ್ದಾನೆ. ಅವನಿಗೆ ಅವನು ನೀಡುತ್ತಾನಲ್ಲ, ಬೇಡೋನವನೇ ನೀಡುವನವನೇ. ಬೇಡುವನಲ್ಲಿದ್ದು ಬೇಡ್ತಾನೆ, ನೀಡುವನಲ್ಲಿದ್ದು ನೀಡುತ್ತಾನೆ, ಮಾತಾಡೋವರಲ್ಲಿದ್ದು ಮಾತಾಡ್ತಾನೆ. ಹೀಗೆ ಯಾರು ಏನು ಮಾಡಿದರೂ ಇಬ್ಬರ ವ್ಯಕ್ತಿಗಳಲ್ಲಿ ಆ ಕೆಲಸಗಳು ವಿರುದ್ಧವಾಗಿ ತೋರ್ತದೆ. ಬೇಡ್ತಾ ಇದ್ದಾನಂದ್ರೆ ಒಬ್ಬ ಬೇಡೋನೊಬ್ಬನ ಇಡ್ತಾನೆ, ಅವನಿಗೆ ಕೊಡೋನು ಇನ್ನೊಬ್ಬನ ಇಡ್ತಾನೆ. ಎರಡೂ ಕ್ರಿಯೆಗಳು ವಿರುದ್ಧ, ಆದರೆ ಎರಡೂ ಮಾಡೋದು ಮಾತ್ರ ಒಬ್ಬನೇ, ಭಗವಂತನೇ. ಹಾಗೆ ಸುಮಾರು ಡಬಲ್ ಆಕ್ಷನ್ ಇದ್ದಾಗಿ ಈ ಭಗವಂತ ಅನಂತ ಆಕ್ಷನ್ ಇದ್ದ, ಎಲ್ಲರಲ್ಲಿ ನಿಂತು ತಾನೇ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಯಾವ ವೈರುಧ್ಯ ಬರೋದಿಲ್ಲ. ಅದೇ ಚಲನಚಿತ್ರಗಳಲ್ಲೋ ಡ್ರಾಮಾಗಳು ನೋಡಿದ ಅಬ್ಬಬ್ಬಬ್ಬ ಏನ್ ಮಾಡ್ತಾನ್ರಿ, 10 ವೇಷಗಳು ಹಾಕ್ಯಾನ್ರಿ, ಏನ್ ಅದ್ಭುತವಾಗಿ ಆಕ್ಷನ್ ಮಾಡ್ಯಾನ ಅಂತ ಹೊಗಳ್ತೀವಿ. ಇದು ಭಗವಂತರನ್ನ ಏನಂತ ಅನ್ಬೇಕಿನ್ನ, ಅನಂತ ರೂಪವನ್ನು ತಗೊಂಡು ಅನಂತ ಆಕ್ಷನ್ ಮಾಡಬೇಕು ಭಗವಂತ ಅಂತಂದ್ರೆ ಆತನ ಅದ್ಭುತವಾದಂತಹ ವ್ಯಾಪಾರ ಅದು ನಮ್ಮ ಊಹೆಗೆ ನಿಲುಕೋದಿಲ್ಲ. ಅಬ್ಬರದೆ ಹೆದ್ದೈವ, ಅದಕ್ಕೆ ಹೇಳ್ತಾ ಇದ್ದಾರೆ ಅಬ್ಬರದ ಹೆದ್ದೈವ ಅಂತ. ಅಬ್ಬರ ಅಂದ್ರೆ ಆಶ್ಚರ್ಯ, ಆಶ್ಚರ್ಯದ ಹೆದ್ದೈವ. ಹೆದ್ದೈವ ಅಂದ್ರೆ ದೊಡ್ಡ ದೈವ, ಮಹಾದೇವ ಆ ಭಗವಂತ. ಆಶ್ಚರ್ಯವನ್ನು ಉಂಟು ಮಾಡುವಂತಹ, ಅವನಕ್ಕಿಂತ ಆಶ್ಚರ್ಯ ಬೇರೆ ಏನಿದೆ ಇನ್ನು. ಹೀಗಾಗಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಮ್ಮಂತ ಗೀತೆಯಲ್ಲಿ ಹೇಳಿದಂತೆ ಆ ಅತ್ಯಾಶ್ಚರ್ಯವಾದಂತಹ ವಸ್ತು ಏನಾದರೂ ಇದೆ ಅಂತಂದ್ರೆ ಲೋಕದಲ್ಲಿ ಅದು ಭಗವಂತನೇ. ಹೀಗಾಗಿ ಅಬ್ಬರದ ಹೆದ್ದೈವನಿವ, ಮತ್ತೊಬ್ಬರನ್ನ ಲೆಕ್ಕಿಸನು. ಊರಿಗೆ ಎಲ್ಲರೂ ಇವನ ವಶದಲ್ಲಿರೋರೇ ಹೊರತು ಇವನು ಯಾನ ಲೆಕ್ಕ ಮಾಡ್ತಾನೆ. ಎಲ್ಲರೂ ಇವನುಗಳ ಕೆಲಸ ಮಾಡಬೇಕಾಗಿದ್ದೆ. ಗಾಳಿ ಬೀಸಿದರು, ಅಗ್ನಿ ಬೆಳಗಿದರು, ನೀರು ಹರಿದರು, ಏನ್ ಮಾಡಿದ್ರು ಅವೆಲ್ಲರೂ ಕೂಡ ಭಗವಂತ ಅಧೀನರಾಗಿ ಕೆಲಸ ಮಾಡ್ತಾರೆ. ಇವನು ಯಾವ ಅಧೀನದಲ್ಲಿರಬೇಕು, ಯಾವನ ಅಧೀನದಲ್ಲಿ ಇನ್ನೊಬ್ಬನ ಲೆಕ್ಕ ಮಾಡೋದೇ ಇಲ್ಲ ಭಗವಂತ. ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಮತ್ತೊಬ್ಬರನ್ನು ಲೆಕ್ಕಿಸನು. ಲೋಕದಳೊಬ್ಬನೇ ತಾ ಬಾಧ್ಯ ಬಾಧಕನು ಆಹ ನಿರ್ಭೀತ. ಅವನೇ ಬಾಧ್ಯ, ಅವನೇ ಬಾಧಕ. ಲೋಕದೊಳು ಒಬ್ಬನೇ, ಅವನೊಬ್ಬನೇ ತಾ ಬಾಧ್ಯನೂ ಆಗ್ತಾನೆ, ಬಾಧಕನೂ ಆಗ್ತಾನೆ. ಬಾಧ್ಯ ಅಂತಂದ್ರೆ ಬಾಧೆಯನ್ನು ತಗೊಳ್ಳೋನು, ಬಾಧಕ ಅಂದ್ರೆ ಬಾಧೆಯನ್ನು ಕೊಡೋನು. ಯಾವನು ಕಷ್ಟ ಬಿಡ್ತಾ ಇರ್ತಾನೆ ಅವನಲ್ಲಿದ್ದು ಆ ಕೆಲಸ ಮಾಡತಕ್ಕಂಥವನು ಭಗವಂತನೇ. ಯಾವನ ಕಷ್ಟ ಕೊಡ್ತಾ ಇದ್ದಾನೆ ಅವನಲ್ಲಿದ್ದು ಕಷ್ಟ ಕೊಡೋನು ಭಗವಂತನೇ. ಇವೆಲ್ಲ ಅವನ ಕರ್ಮಾನುಗುಣವಾಗಿ ಮಾಡತಕ್ಕಂಥವನು. ಅವನು ಮಾತ್ರ ನಿರ್ಭೀತ, ಯಾರ ಹೆದರಿಕೆ ಇಲ್ಲ. ಇನ್ನೊಬ್ಬರ ಹೆದರಿಕೆಯಿಂದ ಈ ಕೆಲಸ ಮಾಡ್ತಾ ಇದ್ದಾನೇನು, ಸ್ವತಂತ್ರವಾಗಿ ಅವರ ಕರ್ಮಕ್ಕೆ ಅನುಗುಣವಾಗಿ ತಾನು ಮಾಡ್ತಾನೆ. ಹೀಗಾಗಿ ಒಬ್ಬನಲ್ಲಿ ನಿಂತು ಆಡುವನು, ನೋಡುವನು ಎಲ್ಲರೂ ಇವನೇ. ಅಥವಾ ನಮ್ಮಲ್ಲಿ ನಿಂತು ಆಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂದ್ರೆ ಮತ್ತೆ ನಾವು ಆಡೋದು ನೋಡೋದು ಎಲ್ಲ ಒಳಗಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಿದ್ರೆ ನಾವು ನೋಡ್ತೀವಿ. ಕಣ್ಣಿನಲ್ಲಿದ್ದು ಸೂರ್ಯ ನೋಡಿಸಿದ್ರೆ ನಾವು ನೋಡ್ತೀವಿ. ಚಕ್ಷು ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಸೂರ್ಯ. ಮತ್ತೆ ಆ ವಾಗೀಂದ್ರಿಯ ಅಗ್ನಿ, ಆ ಅಗ್ನಿ ಒಳಗಿದ್ದು ಮಾತಾಡಿಸಿದ್ರೇನೆ ಮಾತಾಡ್ಲಿಕ್ಕೆ ಬರ್ತದೆ. ಹಾಗೆ ಬೇಡುವ ಕೈಯಲ್ಲಿ ಇದ್ದು ನೀಡುವನು. ಆ ದಕ್ಷ ಪ್ರಜಾಪತಿ ಕೈಗೆ ಅಭಿಮಾನಿ ದೇವತೆ ಪಾಣೇಂದ್ರಿಯಕ್ಕೆ. ಹೀಗಾಗಿ ಅವನು ಕೊಟ್ರೆ ನಾವು ಕೊಡ್ತೀವಿ. ಹೀಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿದ್ದು ಕೆಲಸ ಮಾಡ್ತಾರೆ ಅಂದ್ರೆ ಮತ್ತೆ ಅವ್ರು ಸ್ವತಂತ್ರವಾಗಿ ಮಾಡ್ತಾರೇನು? ಇಲ್ಲ, ಅವರು ಅಸ್ವತಂತ್ರರೇ ಅಲ್ಲ. ಅವರೊಳಗೆ ಮತ್ತು ಭಗವಂತ ಇದ್ದು ತಾನು ವಾಯುದೇವರ ದ್ವಾರ ಮಾಡಿಸ್ಬೇಕಾಗಿದ್ದೆ. ಹೀಗಾಗಿ ಒಬ್ಬನನ್ನು ನಿಂತು ಆಡುವನು, ಮತ್ತೊಬ್ಬನು ನೋಡುವನು, ಬೇಡುವನು ಅಂದ್ರೆ ಏನಾಯ್ತು ಅವಾಗ? ಎಲ್ಲಾ ಆ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಕೂಡ ಆ ಭಗವಂತನೇ ನಿಂತು ತಾನು ಸ್ವತಂತ್ರವಾಗಿ ಮಾಡಿಸ್ತಾನೆ ಅಂತ ಅರ್ಥ. ಸೂರ್ಯನ ದ್ವಾರ ತಾನು ನೋಡಿಸುತ್ತಾನೆ, ಮತ್ತೆ ದಕ್ಷಿಣ ದ್ವಾರ ಕೈಯಿಂದ ಕೊಡಿಸ್ತಾನೆ, ಮತ್ತೆ ದಿಗ್ದೇವತೆಗಳ ದ್ವಾರ ಕಿವಿಯಿಂದ ಕೇಳಿಸ್ತಾನೆ. ಹೀಗೆ ವಾಗೀಂದ್ರಿಯ ಆ ಅಗ್ನಿಯಲ್ಲಿದ್ದು ತಾನು ಮಾತನಾಡಿಸ್ತಾನೆ. ಹೀಗೆ ಆ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಕೂಡ ನಾವು ಸ್ವತಂತ್ರರಲ್ಲ, ನಮ್ಮಲ್ಲಿದ್ದ ತತ್ವಾಭಿಮಾನಗಳು ಮಾಡಿಸ್ತಾ ಇದ್ದಾರಲ್ಲ, ಅವರ ಏನಾದ್ರು ಸ್ವತಂತ್ರರೇನು? ಅವರು ಅಲ್ಲ.
ಅವರಿಗೂ ವಾಯುದೇವರು ಪ್ರೇರಕರು. ಆ ವಾಯುದೇವರು ಸ್ವತಂತ್ರ ಏನು ಅಲ್ಲ, ಅವರಲ್ಲಿದ್ದು ಮತ್ತು ಭಗವಂತ ತಾನೇ ಸ್ವತಂತ್ರವಾಗಿ ಮಾಡಿಸ್ತಾನೆ. ಹೀಗಾಗಿ ದೇವತೆಗಳ ಮೂಲಕ ನಮ್ಮಲ್ಲೆಲ್ಲ ನಿಂತು ಎಲ್ಲವನ್ನು ಪ್ರೇರಿಸಿ ತಾನೇ ಬಾಧ್ಯಕನಾಗಿ ತಾನೇ ಬಾಧಕನಾಗಿ ಎಲ್ಲರಲ್ಲಿ ಸ್ವತಂತ್ರ ವ್ಯಾಪ್ತನಾಗಿದ್ದ ಕಾರಣ ಎಲ್ಲ ಅವನೇ ಆಗ್ತಾನೆ ಭಗವಂತ. ಆದ್ರೆ ಅವನಿಗೆ ಮಾತ್ರ ಯಾವ ದೋಷವಿಲ್ಲ. ಅವನು ಮಾತ್ರ ನಿರ್ಭೀತನಾಗಿ ಸ್ವತಂತ್ರನಾಗಿ ತಾನೆಲ್ಲ ಕ್ರಿಯೆಗಳನ್ನು ಮಾಡುತ್ತಾನೆ ಅಂತ. ಅಂದ್ರೆ ಎಲ್ಲ ಮಾಡುವ ನಾಹಂಕರ್ತ ಹರಿಕರ್ತ ಎಂಬಂತಹ ಒಂದು ಭಾವನೆ ಇದರಲ್ಲಿ ತುಂಬಿ ಜಗನ್ನಾಥದಾಸರು ಆಡ್ತಾ ಇದ್ದಾರೆ ಅಂತ. ಇದನ್ನ ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಳ್ಳೋಣ. ಶ್ರೀಹರಿಯೇ ಒಬ್ಬನಲ್ಲಿ ನಿಂತು ಆಡುತ್ತಾನೆ, ಮತ್ತೊಬ್ಬನಲ್ಲಿ ನಿಂತು ನೋಡುತ್ತಾನೆ, ಇನ್ನೊಬ್ಬನಲ್ಲಿ ನಿಂತು ಬೇಡುತ್ತಾನೆ, ಮತ್ತೊಬ್ಬನಲ್ಲಿದ್ದು ನೀಡುತ್ತಾನೆ, ಇನ್ನೊಬ್ಬನಲ್ಲಿ ನಿಂತು ಮಾತನಾಡುತ್ತಾನೆ, ಇವನೇ ಆಶ್ಚರ್ಯದ ದೊಡ್ಡ ದೈವ, ಇವನೇ ಆಶ್ಚರ್ಯದ ದೊಡ್ಡ ದೈವ. ಮತ್ತೊಬ್ಬರನ್ನು ಎಂದೂ ಲೆಕ್ಕಿಸುವುದಿಲ್ಲ. ಲೋಕದೊಳಗೆ ತಾನೊಬ್ಬನೇ ಬಾಧ್ಯನೂ ಬಾಧಕನೂ ಆಗಿರುತ್ತಾನೆ. ಅವನಿಗೆ ಎಂದೂ ಭಯವಿಲ್ಲ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ, ಬರದ ಹೆದ್ದೈವನಿವ ಮತ್ತೊಬ್ಬರನ ಲೆಕ್ಕಿಸನು, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು,
ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು. ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಲೋಕದಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಲೋಕದಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದು. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದು. ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದು. ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಭಗವಂತನನ್ನು ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಬಹಳ ಸುಂದರವಾಗಿ ಭಗವಂತನ ಗುಣಗಳನ್ನು ತಿಳಿಸ್ತಾ ಇಡುತ್ತಾರೆ. ಭಗವಂತ ಎಂಥವನು, ಭಗವಂತನನ್ನು ಯಾವ ರೀತಿಯ ನಾವು ಸ್ತೋತ್ರ ಮಾಡಬೇಕು ಅಂತ ಹೇಳುತ್ತಾರೆ. ಭಗವಂತ ಶರಣ ಜನ ಮಂದಾರ. ಶರಣ ಜನ, ಶರಣು ಬಂದಂತಹ ಜನರಿಗೆ ಮಂದಾರ. ಮಂದಾರ ಅಂತಂದ್ರೆ ಕಲ್ಪವೃಕ್ಷ. ಮಂದಾರ, ಪಾರಿಜಾತ, ಕಲ್ಪವೃಕ್ಷ ಇವೆಲ್ಲ ಆ ಕಲ್ಪವೃಕ್ಷದ ಜಾತಿಗಳು. ಅದರಲ್ಲಿ ಬಂದಂತಹ ಒಂದು ಮಂದಾರ ಅಂತಾರೆ, ಪಾರಿಜಾತ ಅಂತಾರೆ, ಕಲ್ಪವೃಕ್ಷ ಅಂತಂತಾರೆ. ಹೀಗಾಗಿ ಅನೇಕ ಹೆಸರುಗಳು, ಅನೇಕರ ಆ ಜಾತಿಯ ಗಿಡಗಳು, ಬೇಡಿದ್ದನ್ನು ಕೊಡತಕ್ಕಂತಹ ವೃಕ್ಷಗಳು. ಅಂತಹ ಶರಣ ಜನರಿಗೆ ಬೇಡಿದ್ದನ್ನು ಕೊಡುವಂತಹ ಕಲ್ಪವೃಕ್ಷದಂತೆ ಇರುವವನು ಭಗವಂತ. ಶಾಶ್ವತ, ಎಂದೆಂದಿಗೂ ಇರುವವನು. ಏನೋ ಇವತ್ತಿರ್ತಾನಪ್ಪ ನಾಳೆ ಹೋಗ್ತಾನ ಅಂತ ಅನ್ಲಿಕ್ಕಿಲ್ಲ. ಇದೇನೈತೇನು ಗೌರ್ಮೆಂಟ್ ಇದ್ದಂಗಲ್ಲ. ಐ ಶಾಶ್ವತ ಅವನು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರತಕ್ಕಂತಹವನು. ಕರುಣಿ, ಬರೀ ಶಾಶ್ವತ ಆದ್ರೆ ಪ್ರಯೋಜನ ಇಲ್ಲ, ಅವನು ಕರುಣೆ ಆಗಿರ್ಬೇಕಲ್ಲ. ಕರುಣೆನೇ ಇಲ್ಲದಿದ್ರೆ ಎಷ್ಟು ದಿವಸ ನಮಗೇನು ಪ್ರಯೋಜನ. ಹೀಗಾಗಿ ಮಹಾಕರುಣಿ, ಅತ್ಯಂತ ಕಾರುಣ್ಯವಂತವನು. ಕಮಲಾಕಾಂತ, ಲಕ್ಷ್ಮೀದೇವಿಗೂ ಅಧಿಪತಿ. ಯಾವಾಗಲಿದ್ರು ಕಾರುಣ್ಯ ಇದ್ರು ಕೈಯಲ್ಲಿ ರೊಕ್ಕ ಇಲ್ಲಾದ್ರೆ ಏನ್ ಮಾಡ್ಲಾರು. ಆದ್ರೆ ಆ ರೊಕ್ಕಕ್ಕೆ ಅಧಿಪತಿ ಲಕ್ಷ್ಮೀದೇವಿ, ಆಕೆಯನ್ನೇ ಕೈ ಹಿಡಿದವನು, ಆಕೆಗೆ ಅಧಿಪತಿ. ಹೀಗಾಗಿ ಕಮಲಾಕಾಂತ, ಕಮಲ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಕಾಂತನಾದವನು, ಮನೋಹರನಾದವನು, ಆ ಲಕ್ಷ್ಮೀಪತಿ ಆದವನು. ಕಾಮದ, ರೊಕ್ಕ ಕೈಯ ಇದ್ರು ಕೊಡದೇ ಇದ್ರು ಪ್ರಯೋಜನ ಇಲ್ಲ. ಕಾಮದ, ಕೇಳಿದ್ದನ್ನು ಕೊಡ್ತಾನೆ. ಏನೇನೋ ಕೊಟ್ಟರೆ ಪ್ರಯೋಜನ ಇಲ್ಲ. ಅಶುಚಿಯ, ಅಶುಭ್ರವಾದದ್ದು, ಕೆಡುಕು ಉಂಟು ಮಾಡೋದನ್ನು ಕೊಟ್ಟರೆ ಹಂಗೆ ಕೊಡೋದಿಲ್ಲ. ಪರಮ ಪಾವನ ತರ, ಅವನೇ ಅತ್ಯಂತ ಪಾವನ, ಪರಮ ಪಾವನ. ಭಗವಂತನನ್ನು ನೆನೆಸಿದ್ರೆ ಪಾವನ, ಅವನ ನಾಮವೇ ಪಾವನ, ಅವನ ಚರಿತ್ರೆ ಪಾವನ, ಅವನ ತೀರ್ಥ ಪಾವನ, ಅವನ ಗಂಧ ಪಾವನ, ಅವನ ನಿರ್ಮಾಲ್ಯ ಪಾವನ. ಹೀಗಾಗಿ ಪವನ ಪರಮ ಪಾವನತರ, ಮಂಗಳಂ ಭಗವಾನ್ ವಿಷ್ಣು ಅಂತ ಹೇಳಿದಂತೆ ಅವನೇ ಪರಮ ಪಾವನತರ ಸುಮಂಗಳ ಚರಿತ. ಆತನ ಚರಿತ್ರೆಯನ್ನು ಕೇಳಿದರೇನೆ ಮಂಗಳವಾಗ್ತದೆ. ಸುಮಂಗಳ ಚರಿತ, ಮಂಗಳಪ್ರದವಾದಂತಹ ಚರಿತೆ ಉಳ್ಳವನು. ಆ ಚರಿತ್ರೆಯನ್ನು ಕೇಳಿದರೂ, ಗಾನ ಮಾಡಿದರು, ಸ್ಮರಣೆ ಮಾಡಿದರು, ಭಜನೆ ಮಾಡಿದರು ನಮಗೆ ಮಂಗಳವಾಗ್ತದೆ. ಅದಕ್ಕಾಗಿ ಸುಮಂಗಳ ಚರಿತ ಅಂತ ಆತನಿಗೆ ಹೆಸರು. ಯಾರಿಗಾದ್ರೂ ಹಾಗಾಗದೇನು ಅಂತಂದ್ರೆ ಪಾರ್ಥ ಸಖ, ಅರ್ಜುನನ ಮಿತ್ರ ಆತ. ಅರ್ಜುನನಿಗೆ ಎಷ್ಟು ಮಂಗಳವನ್ನು ಮಾಡಿದ. ಹೀಗಾಗಿ ಆ ಪಾರ್ಥನಂತೆ, ಯಾಕೆ ಪಾರ್ಥ ಆ ರೀತಿಯಾಗಿ ಭಗವಂತನನ್ನು ನಂಬಿದ್ದ, ಅದಕ್ಕಾಗಿ ಭಗವಂತ ಆತನನ್ನು ಅಷ್ಟು ರಕ್ಷಣೆ ಮಾಡಿದ. ಅದಕ್ಕಾಗಿ ಪಾರ್ಥ ಸಖ ಅಂತ ಕರೆದರು. ನಿರುಪಮಾನಂದಾತ್ಮ, ಅವನಿಗೆ ಭಗವಂತನಿಗೆ ಸುಖ ಇಲ್ಲದಿದ್ರೆ ಇನ್ನೊಬ್ಬರಿಗೆ ಸುಖ ಕೊಡ್ತಾನೆ. ಅವನು ನಿರುಪಮಾನಂದಾತ್ಮ. ನಿರುಪಮ ಅಂದ್ರೆ ಉಪಮೆ ಇಲ್ಲದ, ಸಮಾನವಿಲ್ಲದೆ ಇರುವಂತಹ ಆನಂದಾತ್ಮ. ಆನಂದವನ್ನೇ ಶರೀರ, ಅನಂತ ಆನಂದ ಉಳ್ಳವನು ಅಂತ ಅರ್ಥ. ಅನಂತ ಆನಂದವೇ ಸ್ವರೂಪವಾಗಿ ಉಳ್ಳವನು ಭಗವಂತ. ಹೀಗಾಗಿ ನಿರುಪಮಾನಂದಾತ್ಮ. ಅವನಿಗೆ ಸುಖ ಇದ್ದಿಲ್ಲ, ನಿರ್ಗುಣ ಆದರೆ ನಮಗೇನು ಕೊಡ್ತಾನ ಸುಖ ಅವನು. ಅದಕ್ಕಾಗಿ ಅವನು ಅತ್ಯಂತ ಆನಂದ ರೂಪ ಅಂತ ಆತನನ್ನು ನಾವು ಉಪಾಸನೆ ಮಾಡಬೇಕು. ಆಗ ನಮಗೂ ಆನಂದ ಸಿಗ್ತದೆ. ನಿರುಪಮಾನಂದಾತ್ಮ. ಇಷ್ಟೆಲ್ಲ ಇದ್ದು ದೋಷಗಳಿದ್ದರೆ ಪ್ರಯೋಜನ ಇಲ್ಲ. ನಿರ್ಗತ ದುರಿತ, ದುರಿತ ಅಂದ್ರೆ ಪಾಪ, ದೋಷ. ನಿರ್ಗತ ದುರಿತ, ಎಲ್ಲ ದೋಷಗಳು, ಯಾವ ದೋಷಗಳು ಇಲ್ಲದೇ ಇರತಕ್ಕಂತಹವನು.
ದೇವವರೆಣ್ಯ ಬರೀ ನಮಗೆ ಅಧಿಪತಿ ಅಲ್ಲ, ದೇವತೆಗಳಿಗೆ ಅಧಿಪತಿ. ದೇವವರೆಣ್ಯ, ದೇವತೆಗಳಿಗೆಲ್ಲರಿಗೂ ಕೂಡ ವರೆಣ್ಯ ಶ್ರೇಷ್ಠ, ಎಲ್ಲಾ ದೇವತೋತ್ತಮ, ಎಲ್ಲ ದೇವತರಿಗಿಂತಲೂ ಅತ್ಯುತ್ತಮನಾದವನು. ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿದರೆ ದೇವವರೆಣ್ಯನೆಂದು ಆದರದಿ ಕರೆಯಲು, ಆ ಸ್ತೋತ್ರವೂ ಕೂಡ ಆದರದಿಂದ, ಅದರಿಂದ ಅದೇ ಹೇಳ್ತಾ ಇದ್ದಾರೆ, ಆದರ ಮುಖ್ಯ ಪ್ರಧಾನ ಭಕ್ತಿ. ಆದರ ಅಂದ್ರೆ ಭಕ್ತಿ, ಆ ಭಕ್ತಿ ಪ್ರಧಾನ. ಈ ರೀತಿಯಾಗಿ ಭಕ್ತಿಯಿಂದ ಕರೆದಾಗ ಬಂದೊದಗುವನು ತನ್ನವರ ಬಳಿಗೆ. ಭಗವಂತನೇ ತಾನು ಬಂದು ರಕ್ಷಣೆ ಮಾಡ್ತಾನೆ ತನ್ನವರ ಬಳಿಗೆ, ತನ್ನವರ ಸಮೀಪಕ್ಕೆ ತಾನೇ ಬಂದು ಭಗವಂತ ರಕ್ಷಣೆ ಮಾಡ್ತಾನೆ. ಆದರೆ ಈ ರೀತಿಯಾಗಿ ಕರಿಬೇಕು, ಅನುಸಂಧಾನದಿಂದ ಕರೆಯಬೇಕು, ಭಕ್ತಿಯಿಂದ ಕರೆಯಬೇಕು. ಆಗ ಭಗವಂತ ತಾನೇ ಭಕ್ತರ ಸಮೀಪಕ್ಕೆ ಬರ್ತಾನೆ ಅಂತ ಆ ಭಗವಂತನನ್ನು ಸ್ತೋತ್ರ ಮಾಡುವ ರೀತಿ, ಆತನು ಕರುಣಿಸುವಂತಹ ರೀತಿಯನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ಆಚಾರ್ಯ? ಬರಬೇಕು. ಶ್ರೀಹರಿ ಭಕ್ತ ಜನರಿಗೆ ಕಲ್ಪವೃಕ್ಷದಂತೆ ಇರುವನು. ಸದಾಕಾಲ ಒಂದೇ ರೀತಿ ಇರುವವನು. ಕರುಣಾವಂತನು. ಲಕ್ಷ್ಮೀಪತಿ. ಭಕ್ತರ ಅಭೀಷ್ಟಗಳನ್ನು ಕೊಡುವವನು. ಸರ್ವೋತ್ತಮನು. ಅತ್ಯಂತ ಪಾವನನು. ಮಂಗಳಕರವಾದ ಮಹಿಮೆ ಉಳ್ಳವನು. ಪಾಂಡವ ಮಿತ್ರನು. ಸಾಟಿ ಇಲ್ಲದ ಆನಂದ ಸ್ವರೂಪನು. ಸಕಲ ದೋಷ ದೂರನು. ಸಕಲ ದೇವೋತ್ತಮನು. ಈ ರೀತಿಯಾಗಿ ಭಕ್ತಿಯಿಂದ ಕರೆದರೆ ಅವರ ಬಳಿಗೆ ಬಂದು ಪಾಲಿಸುವನು. ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ. ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖಾ. ಪರಮ ಪಾವನ ತರ ಸುಮಂಗಳ ಚರಿತ ಪಾರ್ಥ ಸಖಾ.
ಪರಮ ಪಾವನ ತರಸು ಮಂಗಳ ಚರಿತ ಪಾರ್ಥ ಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದು ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದು ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಜನನಿಯನು ಕಾಣದಿಹ ಬಾಲಕ ಜನನಿಯನು ಕಾಣದಿಹ ಬಾಲಕ ಜನನಿಯನು ಕಾಣದಿಹ ಬಾಲಕ ನೆನೆದು ಹರಬುತ್ತಿರೆ ನೆನೆದು ಹಲಬುತ್ತಿರೆ ನೆನೆದು ಹಲಬುತ್ತಿರೆ ತಲೆ ಮನೆಯೊಳಡಗಿದ್ದವನ ಕತ್ತಲೆ ಮನೆಯೊಳಡಗಿದ್ದವನ ಕತ್ತಲೆ ಮನೆಯೊಳಡಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ ನೋಡುತ್ತ ನಗುತ ಹರುಷದಲ್ಲಿ ನೋಡುತ್ತ ನಗುತ ಹರುಷದಲ್ಲಿ ನಯನಂ ಬಿಗಿದಪ್ಪಿರಂಬಿಸಿ ತನಯನಂ ಬಿಗಿದಪ್ಪಿರಂಬಿಸಿ ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಕನಲಿಕೆಯ ಕಳೆವಂತೆ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು ಹಿಂದಿನ ಪದ್ಯದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರು. ಈಗ ಭಗವಂತ ಯಾವ ರೀತಿಯ ರಕ್ಷಣೆ ಮಾಡುತ್ತಾನೆ ಎಂಬುದನ್ನು ಹೇಳುತ್ತಾರೆ. ಆ ರೀತಿಯಾಗಿ ಕರೆದ್ರೆ ಬಂದೊದಗುವನು ತನ್ನವರ ಬಳಿಗೆ ಅಂತ ಹಿಂದೆ ಹೇಳಿದ್ರು. ಹೆಂಗ್ ಮಾಡ್ತಾನಪ್ಪ, ನಮ್ಮ ಬಂದೆಯವ್ರಿಗೆ ನಮ್ಮ ರಕ್ಷಣೆ ಮಾಡೋಣಿಲ್ಲಲ್ಲ, ಒದ್ದಾಡ್ತಾ ಇದ್ದೀವಿ, ಕಷ್ಟ ಬೀಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಹೇಳ್ತಾನೆ ಭಗವಂತ ಹೇಗೆ ಮಾಡ್ತಾನಪ್ಪ ಅಂದ್ರೆ ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಬುತ್ತಿರೆ. ನಾವೆಲ್ಲರೂ ಆತನ ಮಕ್ಕಳಿದ್ದಂತೆ, ನಾವೆಲ್ಲರ ತಾಯಿ ಇದ್ದಂತೆ ಭಗವಂತ. ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳಿದಂತೆ ಎಲ್ಲರ ತಾಯಿ ಇದ್ದಂತೆ ಭಗವಂತ. ತಾಯಿ ಕೂಸಿನ ಜೊತೆಗೆ ಆಟ ಆಡ್ತಾಳೆ. ಏನೋ ಪಾಪ ತಾನು ಮೂರಿಗೆ ಎಲ್ಲೋ ಹಿಂದೆ ನಿಂತು ಬಿಟ್ಟಿರ್ತಾಳೆ, ಗೋಡಿ ಹಿಂದನೋ ಬೇರೆ ರೂಮ್ನಾಗೋ. ಈ ಕೂಸು ಅಮ್ಮ 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 ಅಂತ ಪಾಪ ಹಲುತ್ತಾ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾಳೆ. ತಾಯಿ ನೋಡ್ತಾ ಇರ್ತಾಳಂತೆ, ಏನೋ ನೆನೆಸ್ತಾಳೆ, ನೋಡೋಣ ನೆನೆಸ್ತಾ ಇಲ್ಲೋ ಕೂಸು ಬಿಟ್ಟು ಬಿಡ್ತದೇನೋ, ತಾಯಿನ ನೆನೆಸ್ತಾ ಇಲ್ಲೋ ನೋಡ್ತಾ ನಿಂತಿರ್ತಾಳಂತೆ. ಆ ತಾಯಿ ಯಾವಾಗಾದ್ರೆ ಹರುವುದು ಜಾಸ್ತಿ ಮಾಡಿತು, ಪಾಪನ ಅಳತಾ ಇತ್ತು, ಹಾಗೆ ಬೇಗ ಬಂದು ಅವನ್ನ ಎತ್ತಿ ಮುದ್ದಾಡಿ ಪಾಪ ಅಯ್ಯೋ ಎಷ್ಟು ಕಷ್ಟ ಆಯ್ತಲ್ಲ ಕೂಸು ಅಳ್ತಾ ಇದ್ದೀಯಾ, ಇಲ್ಲೇ ಇದ್ದೀನಪ್ಪ ಅಂತ ಪಾಪ ಅವ ಬಂದು ಎತ್ಕೊಳ್ತಾನೆ. ಕೂಸು ಬೈದ್ರೆ ಹಿಂಗೇನ್ ರೋಗ, ಇಲ್ಲೇ ಇದ್ದಿ ಯಾಕೆ ಬಂದಿಲ್ಲ ಅಂತಂದ್ರೆ ಹಾಗಿರ್ತ ಭಗವಂತನ ವ್ಯಾಪಾರ. ಭಗವಂತ ನೋಡ್ತಾನೆ ಇರ್ತಾನೆ, ಯಾಕೆ ಭಗವಂತ ನೋಡಿಲ್ಲ ಅಂತ ನೋಡ್ತಾನೆ ಇರ್ತಾರೆ. ಆದ್ರೆ ನಮ್ಮ ಕರ್ಮಗಳು ಅಷ್ಟಿರ್ತವಲ್ಲ, ನಾವೇನ್ ಮಾಡೋಣ ಮತ್ತೆ, ನಾವು ಮಾಡಿ ಪಡ್ಕೊಂಡು ಬಂದಿರ್ತೀವಿ ಅಂತಹ ಕರ್ಮಗಳು. ಹೀಗಾಗಿ ಭಗವಂತ ನೋಡ್ತಾ ಇರ್ತಾನೆ, ಹೀಗೆ ಒದ್ದಾಡ್ತಾನೋ, ಏನಾದ್ರೂ ನನ್ನ ಸ್ವಲ್ಪ ನೆನೆಸ್ತಾನೋ ಇಲ್ಲೋ, ನನ್ನ ಬೈತಾನ, ಏನ್ ಮಾಡ್ತಾನೆ. ಅವಾಗ ನಿಜವಾದಂತಹ ವಿಷಯ ಗೊತ್ತಾಗ್ತದೆ, ನಿಜವಾದ ಭಕ್ತನೋ ಸುಮ್ಮನೆ ಡಮ್ಮಿ ಭಕ್ತನೋ, ಅವಾಗ ಗೊತ್ತಾಗ್ತದೆ ಮಾತು. ಕಷ್ಟಗಳು ಬಂದಾಗ ಭಗವಂತನನ್ನು ಬೈತಾರೋ ಅಥವಾ ತಮ್ಮ ಕರ್ಮಗಳನ್ನು ನೆನೆಸ್ಕೊಂಡು ಭಗವಂತನನ್ನು ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡ್ತಾರೋ ಏನ್ ಮಾಡ್ತಾರೋ ನೋಡ್ಬೇಕು ಅಂತ ಪರೀಕ್ಷೆ ಮಾಡ್ತಾನಂತೆ ಭಗವಂತ. ಆಗ ನಿಜವಾದ ಭಕ್ತನಾದವನು ತಾನು ಶರಣಾಗತನಾಗ್ತಾನೆ, ಶರಣ ಹೋಗ್ತಾನೆ ಭಗವಂತನಿಗೆ. ಆಗ ಭಗವಂತ ತಾನು ಬಂದು ರಕ್ಷಣೆ ಮಾಡ್ತಾನೆ ಎಂಬುದನ್ನು ಇಲ್ಲಿ ತಿಳಿಸ್ತಾರೆ. ಜನನಿಯನು ಕಾಣದಿಹ ಬಾಲಕ, ಆ ತಾಯಿಯನ್ನು ಕಾಣದೇ ಇರುವಂತಹ ಬಾಲಕನು ನೆನೆದು ಅನೇಕ ರೀತಿಯಿಂದ ನೆನೆತಾನೆ. ಹಲಬುತ್ತಿರೆ, ತಾಯಿ ಹಲವುತ್ತಾನೆ, ಅಮ್ಮ ಅಮ್ಮ ಅಂತ ಹಲವುತ್ತಾನೆ. ಆದ್ರೆ ತಾಯಿ ಏನ್ ಮಾಡ್ತಾಳೆ, ಕತ್ತಲೆ ಮನೆಯೊಳಗಡಗಿದ್ದು, ಕತ್ತಲೆ ಮನೆ ಕಾಣಿಸದಂತೆ ತಾನು ಅಡಗಿರ್ತಾಳೆ. ಅವನ ನೋಡ್ತಾನೆ ಇರ್ತಾಳೆ, ನಗುತ್ತಾಳೆ ಹರುಷದ ಸಂತೋಷದಿಂದ. ಆ ಕೂಸಳತಾ ಇದ್ರೆ ತಾಯಿ ಯಾಕೆ ಸಂತೋಷ ಆಗ್ಬೇಕು? ಹಾಗಲ್ಲ, ತಾಯಿಯ ಮನಸ್ಸೇನು, ಹಬ್ಬ ತಾಯಿಯನ್ನು ನಾನು ನೆನೆಸ್ತಾ ಇದ್ದಾಳಲ್ಲ ಅಂತ ಆಕೆಗೆ ಆನಂದನ ಮಾತು. ನನ್ನನ್ನು ಮರ್ತೋಗಿಲ್ಲ, ಕೂಸು ನೆನೆಸ್ತಾ ಇದೆ ಅಂತ ಆನಂದ. ಹಾಗೆ ಭಗವಂತನಿಗೆ ಹತ್ರೆ ಭಗವಂತನಿಗೆ ಆನಂದ ಅಂತ. ಯಾವ ಬರೇ ಹತ್ರೆ ಅಲ್ಲ, ಋದು ಸುಸ್ವರಂ ರಾಜನ್ ಅಂತಿದ್ದಂತೆ ಗೋಪಿಕಾ ಸ್ತ್ರೀಯರು ಹೇಗೆ ಹತ್ರು ಹಂಗಳಬೇಕು, ಕೂಸನ ಹತ್ರ ಲಾವಿಲ್ಲ. ಗೋಪಿಕಾ ಸ್ತ್ರೀಯರು ಹತ್ರೆ ಭಗವಂತ ಕಾಣಿಸಿದ, ನಾವು ಹತ್ರೆ ಓಡೋತಾನ ಅಷ್ಟೇ ಭಗವಂತ, ಹಂಗಳತೀವಿ ನಾವು. ಗೋಪಿಕಾ ಸ್ತ್ರೀಯರ ಹತ್ತಂತೆ ಅಳಬೇಕು, ಅಷ್ಟು ಸುಸ್ವರವಾಗಿ, ಅಷ್ಟು ಅರ್ಥಭರಿತವಾಗಿ, ಅಷ್ಟು ಭಕ್ತಿಯಿಂದ ಅತ್ತಾಗ ಭಗವಂತ ಕಾಣಿಸ್ತಾನೆ. ನಮ್ಮ ಆಳು ಓಡೋ ಹಂಗಿರ್ತದೆ ಅಷ್ಟೇ, ಅದಕ್ಕೆ ಕಾಣೋದಿಲ್ಲ ಭಗವಂತ.
ಹಾಗೆ ಗೋಪಿಕಾಸ್ತ್ರೀಯರಂತೆ ನಾವು ಪ್ರಾರ್ಥನೆ ಮಾಡಿದಾಗ ನೋಡುತ್ತ ನಗುತ್ತ ಹರುಷದಲ್ಲಿ, ಆಗ ಹರುಷದಿಂದ ತಾಯಿ ಬಂದು ತನಯನಂ ಬಿಗಿದಪ್ಪಿ ಎತ್ತುಕೊಳ್ತಾಳೆ, ಅಪ್ಪಿಕೊಳ್ತಾಳೆ, ರಂಭಿಸಿ ಸಮಾಧಾನ ಮಾಡ್ತಾಳೆ. ಆಗ ಇಲ್ಲೇ ಇದ್ದೀನಪ್ಪ ಅಂತ ಕನಲಿಕೆಯ ಕಳೆವಂತೆ, ಅವನ ಕನಲಿಕೆ, ಅವನ ಕಷ್ಟವನ್ನು, ನೋವನ್ನು ಪರಿಹಾರ ಮಾಡುವಂತೆಯೇ ಮಧುಸೂದನ, ಆ ಭಗವಂತನು ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ಕಾರಣ ಮಧುಸೂದನ ಅಂತ ಭಗವಂತನಿಗೆ ಹೆಸರು. ಆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದು ಒದಗಿ ಸಲಹುವನು. ತನ್ನವರಿರತಕ್ಕಂತಹ ಪ್ರದೇಶಕ್ಕೆ ತಾನೇ ಬರ್ತಾನೆ, ಒದಗಿ ಬಂದು ಸಲಹುತ್ತಾನೆ, ರಕ್ಷಣೆ ಮಾಡ್ತಾನೆ. ಹೀಗಾಗಿ ಕಷ್ಟ ಬಂದಾಗ ಭಗವಂತ ರಕ್ಷಿಸೋದಿಲ್ಲ ಅಂತ ಅನ್ಬೇಡ್ರಪ್ಪ, ಪರೀಕ್ಷೆ ಮಾಡ್ತಾನೆ ಭಗವಂತ. ಆದ್ರೆ ರಕ್ಷಣೆ ಮಾಡೋದು ಮಾತ್ರ ನಿಶ್ಚಿತ ಎಂಬ ಒಂದು ವಿಷಯವನ್ನು ತಾಯಿಯ ದೃಷ್ಟಾಂತವನ್ನು ಕೊಟ್ಟು ಜಗನ್ನಾಥ ದಾಸ ತಿಳಿಸ್ತಾ ಇದ್ದಾರೆ. ಆಯ್ತಲ್ಲ? ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಂಡು ತಾಯಿಯನ್ನು ಕಾಣದ ಶಿಶುವು ಅವಳನ್ನು ನೆನೆದು ಅಲುವುತ್ತಿರುವಾಗ ತಾಯಿ ಕತ್ತಲೆ ಮನೆಯಲ್ಲಿದ್ದು ಅವನನ್ನು ನೋಡುತ್ತಾ ನಗುತ್ತಾ ಸಂತೋಷದಿಂದ ಅವನ ಬಳಿಗೆ ಓಡಿ ಬಂದು ಅಪ್ಪಿಕೊಂಡು ಸಮಾಧಾನಪಡಿಸಿ ನೋವನ್ನು ಪರಿಹರಿಸುವಂತೆ ಮಧುಸೂದನನಾದ ಶ್ರೀಹರಿ ತನ್ನ ಭಕ್ತರಿದ್ದಲ್ಲಿಗೆ ಬಂದು ರಕ್ಷಿಸುತ್ತಾನೆ. ಜನನಿಯನು ಕಾಣದಿಹ ಬಾಲಕನೆನೆ ನೆನೆದು ಹಲಬುತ್ತಿರೆ. ಜನನಿಯನು ಕಾಣದಿಹ ಬಾಲಕನೆ ನೆನೆದು ಹಲಬುತ್ತಿರೆ. ಜನನಿಯನು ಕಾಣದಿಹ ಬಾಲಕನೆ ನೆನೆದು ಹಲಬುತ್ತಿರೆ. ತಲೆ ಮನೆಯೊಳಗಡಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ. ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ. ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ. ನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ. ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ. ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ. ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಏನು ಸಂಶಯ ಇದ್ರೆ ಕೇಳಬಹುದು. ಏನಿಲ್ಲ ಆಚಾರ್ಯ.
ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ್. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ನಾಳೆ ಹಾ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ.